ನಮಸ್ಕರಿಸುತ್ತಾ ಹಾಗೆ ಎಲ್ಲ ನನ್ನ ಮುಖಂಡರುಗಳಿಗೂ ನಮಸ್ಕರಿಸುತ್ತಾ ಇವತ್ತು ನಿಮ್ಮನ್ನು ಕರೆದಿರೋ ಉದ್ದೇಶ ಅಂತಂದರೆ ಮೊನ್ನೆ ಪ್ರಾಧಿಕಾರದ ಅಧ್ಯಕ್ಷರು ಒಂದು ಪ್ರೆಸ್ ಮೀಟ್ ಮಾಡಿದರು. ಒಳ್ಳೆ ಕೆಲಸ ಪ್ರೆಸ್ ಮೀಟ್ ಮಾಡೋಂಥದ್ದು ಮಾಡಲಿ. ಯಾರೋ ವ್ಯಕ್ತಿಗತ ಮಾತಾಡೋಂಥದ್ದು, ಕಾರಣ ಇಲ್ಲದಲ್ಲೇ ಮಾತಾಡೋಂಥದ್ದು ತಪ್ಪು. ಹೋಗಿ ಯಾರೋ ಮಾತಾಡೋದು ತಪ್ಪು. ಅವ್ರಿಗೇನು ಗೊತ್ತಾ, ಪ್ರೆಸ್ ಮೀಟ್ ಅಂತಂದರೆ ಯಾರ ಬಗ್ಗೆ ಮಾತಾಡ್ಬಿಟ್ರೆ ನಾನು ಮೇಲೆ ಮಾಡ್ಕೊಂಡಿರ್ತೀನಿ, ನಮ್ಮ ನಾಯಕರುಗಳು ನಮ್ಮನ್ನು ಗುರ್ತಿಸ್ಬಿಡ್ತಾರೆ, ನಮ್ಮನ್ನು ಚೆನ್ನಾಗಿ ತಿಳ್ಕೊಂಬಿಡ್ತಾರೆ, ನಮ್ಮನ್ನು ಚೆನ್ನಾಗಿ ಬೆಳೆಸ್ತಾರೆ ಅಂತ. ಪ್ರೆಸ್ ಮೀಟ್ ಮಾಡ್ಬೇಕಾದ್ರೂ ಭಾಳ ಬುದ್ಧಿವಂತಿಕೆಯಿಂದ ಮಾತಾಡಬೇಕು, ಇಲ್ಲ ಆಧಾರ ಸಮೇತವಾಗಿ ಮಾತಾಡಲಿ. ನಾವು ಯಾರನ್ನೂ ಬೇಡ ಅನ್ನಲ್ಲ. ನನ್ನ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನು ನಡೀತಾ ಇತ್ತು. ತಿಪ್ಸಂದ್ರದಲ್ಲಿ ಬಾಲಣ್ಣವ್ರದ್ದು ಒಂದು ಸಭೆ ಇತ್ತು, ಬಹಿರಂಗ ಸಭೆ. ಅದು ಮುಗಿಸ್ಕೊಂಡು ಬರ್ಬೇಕಾದ್ರೆ ಮಾನ್ಯ ಕೆಂಚೇಗೌಡರು ಊರಲ್ಲಿ ಗಲಾಟೆ ಆಗೋದು, ಯಾವುದೋ ಒಂದು ಊರಲ್ಲಿ. ಅದು ಬೆಳಗ್ಗೆ ಆಯಿತು ಸಾಯಂಕಾಲ ಆಯಿತು, ಒಂದು ಮುಂಚಿತ ಆಯಿತು ಗೊತ್ತಿಲ್ಲ, ಗಲಾಟೆ ಆಗೋದು. ಆ ಗಲಾಟೆ ಆದರೆ ಆ ಊರಲ್ಲಿ ಮಾಡ್ಕೋಬೇಕೇ ಹೊರ್ತು ಒಬ್ಬ ಲೀಡ್ರನ್ನ ಅಡ್ಡ ಹಾಕಿ ಅವ್ರಿಗೆ ಹೊಡಿಬೇಕು, ಅವ್ರಿಗೆ ಗಲಾಟೆ ಮಾಡಬೇಕು ಅಂತ ಬಂದರೆ ಇದು ತಪ್ಪ ಸರಿನಾ? ನಮ್ಮ ನಾಯಕರು ತಿಪ್ಪದಿಂದ ಬರಬೇಕಾದ್ರೆ ಕಾಯ್ದೆ ಮರುರಾಮಪುರದಲ್ಲಿ ಅಡ್ಡ ಹಾಕಿ ಅವ್ರಿಗೆ ಗಲಾಟೆ ಮಾಡೋಕ್ಕೆ ಹೋದರು. ಅವ ಬಾಲಣ್ಣವ್ರನ್ನ ಅಲ್ಲಿರೋ ಲೋಕಲ್ ಲೀಡ್ರುಗಳೆಲ್ಲ ಅವ್ರಿಗೆ ಗಲಾಟೆ ಮಾಡಿ ನಮ್ಮ ನಾಯಕರನ್ನ ಕಳಿಸ್ಕೊಟ್ರು. ನನಗೆ ಅಲ್ಲಿಂದ ಕರೆ ಬಂತು, ಬಾಲಣ್ಣ ಹಿಂಗೆ ಅಡ್ಡ ಹಾಕ್ಬಿಟ್ಟು ಬಂದು ನಿಂತಾನೆ. ಆವಾಗ ನಾನು ತಕ್ಷಣ ಬಂದು ಅಲ್ಲಿ ಗಲಾಟೆ ಆಯಿತು, ಮಾಡಿ ಸ್ಟೇಷನ್ಗೆ ಹೋದೋ, ಅಲ್ಲಿ ಗಲಾಟೆ ಆಯಿತು. ಗೋಲಿ ಹೊಡೆಯೋದು ಕಲ್ಲೆಸಿರೋದಲ್ಲ, ನಾವು ಗೋಲಿ ಆಡೋರಲ್ಲ. ನನ್ನ ನಾಯಕನಿಗೆ, ನಮ್ಮ ನಾಯಕರಂತ ಬಾಲಣ್ಣನಿಗೆ ತೊಂದರೆ ಆದರೆ ನಾವು ಪ್ರಾಣ ಕೊಡೋಕ್ಕೂ ತಯಾರಾಗ್ತೇವೆ ಹೊರತು ಹಿಂಜಗ್ಗರಲ್ಲ. ನೀನು ಊರಲ್ಲಿ ಗಲಾಟೆ ಆಗಿದ್ದ ಊರಲ್ಲಿ ಮಾಡ್ಕೋಬೇಕೇ ಹೊರತು ಬಂದು ನೀನು ಮರುರಾಮ ಫಸ್ಟಿಗೆ ಬಂದು ನೀನು ಗಲಾಟೆ ಮಾಡ್ತೀನಿ ಅಂದರೆ ನಿನ್ನೂ ರೌಡಿ ಜಮ್ಮನ್ ಬೇಕಾ, ನಮ್ಮನ್ನು ರೌಡಿ ಜಮ್ಮನ್ ಬೇಕಾ ಹೇಳಿ? ಮಾದಗೋನಳಿಗೆ ಹೋಯ್ದೆ ಗಾಡಿ ಮಾಡಲಿ ಬೇಕಾರೆ, ನೀನು ಮರುರಾಮ ಫಸ್ಟ್ ಬಂದು ಗಾಡಿ ಮಾಡ್ತೀಯ. ಅವಾಗ ನಾವು ಬರಬೇಕಾ ಬೇಡವಾ? ಕಾರ್ಯಕರ್ತರಾಗಿ ನಾನು ಒಬ್ಬ ಶಿಷ್ಯನಾಗಿ ಬರಬೇಕಾ ಬೇಡವಾ? ಅದರಲ್ಲೂ ನನ್ನ ಬಾಲಣ್ಣ ನಮ್ಮ ನಾಯಕರಿಗೆ ಏನಾದರೂ ತೊಂದರೆ ಆಯ್ತದೆ ಅಂದರೆ, ಆ ಕುಟುಂಬಕ್ಕೆ ಏನಾದ್ರು ತೊಂದರೆ ಆಯ್ತು ಅಂದರೆ ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಹೋರಾಟ ಮಾಡ್ತೀನಿ. ಇದು ನೆನಪಿರಬೇಕು. ಏನು ನಾನು ಅವತ್ತು ನನಗೆ ಆಪ್ರೇಷನ್ ಆಗಿರಲಿಲ್ಲ, ಸ್ಟೆಂಟ್ ಹಾಕಿದ್ರು. ಸ್ಟೆಂಟ್ ಹಾಕಿದಾಗ ಡಾಕ್ಟ್ರು ಒಂದು 3 ದಿನ ಜಾಸ್ತಿ ಜನ ಆದರೂ ನಾನು ನೋಡೋಕೆ ಬರೋಕ್ಕೆ ಸ್ವಲ್ಪ ನೀವು ರೆಸ್ಟ್ ಆಗಬೇಕು ಸರ್ ಅಂತಂದರು. ಆ ರೆಸ್ಟ್ ಆಗೋಕ್ಕೋಸ್ಕರ ನನ್ನ ಸ್ನೇಹಿತರು ಕಿಂಗ್ಸ್ ಕ್ಲಬ್ಬಲ್ಲಿ ರೂಮ್ ಮಾಡಿಕೊಟ್ರು, ಅಲ್ಲಿ ಸೇರ್ಕೊಂಡಿದ್ದೆ. ನನ್ನ ನೋಡೋಕ್ಕೆ ಕೃಷ್ಣಮೂರ್ತಿ, ನಾನು ಯಾರಿಗೂ ಸಹ, ನಮ್ಮ ಮನೆಯವ್ರಿಗೂ ಸಹ ಹೇಳಿರಲಿಲ್ಲ ನಾನು ನೋಡೋಕ್ಕೆ. ಆದರೂ ಕೃಷ್ಣಮೂರ್ತಿಗೆ ಹೆಂಗೆ ಗೊತ್ತಾಯಿತು? ಕೃಷ್ಣಮೂರ್ತಿ ಬಂದ, ಪೂಜಾರಿ ಪಡ ಕೃಷ್ಣಮೂರ್ತಿ. ನೋಡ್ತಾ ಇರ್ಬೇಕಾದ್ರೆ ಒಂದು ಅರ್ಧ ಗಂಟೆ ಆದ್ಮೇಲೆ MLA ಬರ್ತಾರೆ ಅಂದ. ಯಾವ MLA? ಅವ್ರಿಗೆ ಯಾಕೆ ಕೇಳ್ದಪ್ಪ ಅಂದೆ. ಬತ್ತಂದ. ಆಯ್ತು, ನೋಡೋಕೆ ಬರ್ತಾರೆ, ನಾವು ಅವತ್ತು ಅಭ್ಯಂತರ ಇಲ್ಲ. ನೋಡ್ಕೊಂಡು ಹೋದ್ರು, ಮಾತಾಡ್ಸ್ಕೊಂಡು ಹೋದ್ರು. ಇವನು 3.5 ಲಕ್ಷ ಕಾಸು ಕೊಟ್ಟೆ ಅಂತ ಹೇಳಿದ್ನಲ್ಲ ಪುಣ್ಯಾತ್ಮ, ಯಾರು ಮಹಾನ್ನ ಕೆಂಚೇಗೌಡರು. ಅದನ್ನ ತೋರಿಸ್ಬೇಕಲ್ವ ಈಗ? ತೋರಿಸ್ಬೇಕು. ತೋರಿಸ್ತಲೇ ಬಿಡೋಂಗೂ ಅಲ್ಲ. ಅವ್ರ ಮನೆ ತಕ್ಕೆ ಹೋಗ್ತೀನಿ ನಾನು. ಅವ್ರ ಮನೆ ತಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದನು. ನಮ್ಮ ನಾಯಕರು ನರಸಿಂಹಮೂರ್ತನವರೆಲ್ಲ ಮಂತಕ್ಕೆ ಹೋಗೋದು ಬೇಡ ಮಗ, ಒಂದು ಪ್ರೆಸ್ ಮೀಟ್ ಮಾಡಿ ನೀನು ಹೇಳು ಅಂತ ಅಂದ್ರು. ನಮ್ಮ ಬಾಲಣ್ಣವರು ನರಸಿಂಹಮೂರ್ತನೆಲ್ಲ ಪ್ರೆಸ್ ಮೀಟ್ ಮಾಡು ಅಂತ ಹೇಳಿದ್ರು. ಪ್ರೆಸ್ ಮೀಟ್ ಮಾಡೋಕ್ಕೆ ಅಂತ ಇವತ್ತು ಕರೆದಿದ್ದೀನಿ. ನೀವೆಲ್ಲ ನನ್ನ ಕರೆಗೆ ಹೋಗಿ ಎಲ್ಲರೂ ಬೈದ್ರೆ ನಿಮಗೆಲ್ಲ ಸ್ವಾಗತಾರ್ಹ. ಕೆಂಚೇಗೌಡ್ರೆ, ನಾನೇನಾದ್ರೂ ನಿಮ್ಮ ಮಾಜಿ MLA ಹತ್ರ ನಾನು ಹಣ ಪಡೆದೆ ಅಂತ ಗೊತ್ತಾಗಿದ್ರೆ ನೀನು ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಪ್ರೂವ್ ಮಾಡು, ನಿನಗೆ ತಲೆ ಬಾಗಿ ನಮಸ್ಕರಿಸ್ತೀನಿ. ಇಲ್ಲ ಅಂದರೆ ನನಗೆ ಪ್ರೂಫ್ ಸಮೇತ ತೋರಿಸ್ಬೇಕು, ಇಲ್ಲ ಅಂದರೆ ನೀನು ತಲೆ ಬಾಗಬೇಕಾಗ್ತದೆ. ಇದನ್ನು ಬಿಡೋ ಅನ್ನೋ ಅಂತನಲ್ಲ, ನಾನು ಬಿಡೋದು ಇಲ್ಲ. ಒಂದು ವಿಚಾರ, ನೀನು ಯಾರನ್ನ ಹೊಗಳೋದು ತೆಗಳೋದು ಮಾಡಿಬಿಟ್ಟ ತಕ್ಷಣಕ್ಕೆ ನಿನಗೆ ಮೇಲೆ ಕೊಂಬಂದ್ಬಿಡ್ತು ತನಕ ನೀನು ಎಲ್ಲಿದ್ದೆ, ನಿನ್ನ ಜಾತಕ ಏನು, ಎಲ್ಲವನ್ನು ಬಿಚ್ಚಿಡ್ತೀನಿ. ನೀನು ನಮ್ಮ ತಪ್ಪಷ್ಟಿದ್ದೆ, ಆಮೇಲೆ ನಮ್ಮ ತವ ಆಗಲಿಲ್ಲ ಅಂತ ಅಲ್ಲಿ
ಅಲ್ಲಿ ಲೀಡ್ಗಳು ಜಾಸ್ತಿ ಅಂತಾನ. ಕಾಂಗ್ರೆಸ್ಗೆ ಹೋದೆ, ಕಾಂಗ್ರೆಸ್ಸಲ್ಲಿದ್ದೆ, ಕೋಟಿಗಟ್ಟಲೆ ಕೆಲಸ ಮಾಡಿದೆ. ಅಲ್ಲಿಂದ ನಾವು ಕಾಂಗ್ರೆಸ್ಗೆ ಹೋದೋ. ಇವಾಗ ಪುಣ್ಯಾತ್ಮ ಬರಲಿಲ್ಲ ಕಾಂಗ್ರೆಸ್ಗೆ, ತಿಳ್ಕೋಬೇಕು. ಕಾಂಗ್ರೆಸ್ಗೆ ಬರಲಿಲ್ಲ. ನಾವು ಕಾಂಗ್ರೆಸ್ ನಾವು JDS ಮಂಜಣ್ಣ ಪರವಾಗಿ ಹೋಗ್ತೀವಿ ಅಂತ ಹೋದರು. ಮಂಜಣ್ಣ ಪರವಾಗಿ ಕೋಟಿಗಟ್ಟಲೆ ಕೆಲಸ ಮಾಡಿದ್ರು. ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ತವು ಕೋಟಿಗಟ್ಟಲೆ ಕೆಲಸ ಮಾಡಿದ್ರು. ಮಂಜಣ್ಣ ಲೆಟರ್ ಮೇಲೆ ಕೋಟಿಗಟ್ಟಲೆ ಕೆಲಸ ಮಾಡಿದ್ರು. ಅಲ್ಲಾಯಿತು, ಗೆದ್ದ 3 ವರ್ಷ ಇದ್ರಿ. 20 ದಿನಕ್ಕೆ ಬರಲಿಲ್ಲ ನೀವು, 20 ದಿನಕ್ಕೆ ಹೊಂಟೋದೆ ಅಂತ ಹೇಳಿದೆ. 20 ದಿನಕ್ಕೆ ಬರಲಿಲ್ಲ ನೀವು. 3 ವರ್ಷ ಇದ್ರಿ. ರಂಗಶಮಣ ಇಲ್ಲೇ ಅವ್ರಿ ಪಕ್ಕದಲ್ಲಿ. 3 ವರ್ಷ ಇದ್ರಿ. ಆಮೇಲೆ ಅಲ್ಲಿ ಮಂಜಣ್ಣ ಸೋಲ್ತದ ಗೊತ್ತಾದ್ರಿ, ಮೆತ್ತಿ ಜರಿಕೊಂಬಂದ್ರಿ. MP ಅವ್ರ ಜೊತೆ ಹಿಂದೆಲೆ ಕುಂತಿರ್ವಿ ಯಾವಾಗ್ಲೂ. MP ಅವರಿಂದ ಕಾರಿಂದಲೇ ಇಳಿತಿರ್ಲಿಲ್ಲ. MP ನಮ್ಮ ಸುರೇಶಣ್ಣ ನಮಗೆ ನಮ್ಮ ನಾಯಕರವರು. ನಾವು ಬಾಲಣ್ಣನ ಕಾಂಗ್ರೆಸ್ಗೆ ಕರ್ಕೊಂಬರ್ಬೇಕಾದ್ರೆ ನಾನೊಬ್ಬ ಸಾಕ್ಷಿ. ನಾವು ಕಾಂಗ್ರೆಸ್ಗೆ ಹೋಗಬೇಕು, ಸುರೇಶಣ್ಣನ ಜೊತೆ ಹೋಗಬೇಕು. ಸುರೇಶಣ್ಣವರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ರಾಜಕಾರಣ ಮಾಡ್ತಾರೆ, ಅವ್ರ ಜೊತೆ ಹೋಗ್ಬೇಕು ನಾವು ಅಂತನ ಬಾಲಣ್ಣರ ಒಂದು ಮುಖಂಡ ಪಕ್ಷ ಸಭೆ ಕರೆದಾಗ ಫಸ್ಟ್ ಹೇಳ್ದು ನಾನೇ, ಕಾಂಗ್ರೆಸ್ಗೆ ಹೋಗೋಣ ಸರ್, BJP ಬೇಡ, ನಾವು ಹೋಗೋದು ಬೇಡ, ಕಾಂಗ್ರೆಸ್ ಸುರೇಶಣ್ಣ ನಮಗೆ ಕೈ ಹಿಡಿತಾರೆ ಅಂತ ಕರ್ಕೊಂಬಂದ್ರು. ನಾನು ಒಬ್ಬ, ನಮ್ಮ ಮುಖಂಡರೆಲ್ಲ ಕಾಂಗ್ರೆಸ್ಗೆ ಕರ್ಕೊಂಬಂದು. ನೀನು ಬರಲಿಲ್ಲ. ನೀನು ಸುರೇಶನ್ ಹಿಡ್ಕೊಂಡು ಲೆಟ್ರ್ ಹಾಕ್ಸಿ ಕೆಲಸ ಮಾಡಿಸ್ಕೊಂಡಿದ್ದೆ. ಹಿಂದೆ ಕಾರಿಂದೆ ಕುಂತ್ಕೊಳ್ಳಿವಿ. ರಾಮನಗರದಲ್ಲಿ ಕೆಲಸ ಮಾಡಿದೆ, ನಿಮ್ಮ ಮಾದಗೋಳಿ ಪಂಚಾಯತಿ ಕೆಲಸ ಮಾಡಿದೆ, ಎಲ್ಲ ಕಡೆ ಕೆಲಸ ಮಾಡ್ಕೊಂಬಂದೆ. ಯಾಕಪ್ಪ ಪ್ರೆಸ್ ಮೀಟ್ ಮಾಡಲೇ ಇಲ್ಲ ನೀವು? ಯಾಕೆ ಸುರೇಶಣ್ಣ ಬಗ್ಗೆ ಇಷ್ಟು ಕೆಲಸ ಮಾಡಿದೆ ಅಂತ ಯಾವತ್ತಾರು ಒಂದು ಪ್ರೆಸ್ ಮೀಟ್ ಮಾಡಿದ್ದೀರಾ? 10 ರಿಂದ 15 ಕೋಟಿ ಕೆಲಸ ಮಾಡಿದ್ದೀರಾ ಕೆಂಚೇಗೌಡ್ರೆ. 10 ರಿಂದ 15 ಕೋಟಿ ಕೆಲಸ ಮಾಡಿದ್ದಿ. ಯಾವತ್ತಾರು MP ಸುರೇಶಣ್ಣ ಕೆಲಸ ಹಾಕೊಟ್ರೆ ಅಂತ ಅವ್ರು ಕರ್ಕೊಂಬಂದು ಪೂಜೆ ಮಾಡಿಸಿದ್ಯಾ? ಗುದ್ಲಿ ಪೂಜೆ ಮಾಡಿದ್ಯಾ? ಹಾಂ, ಯಾವತ್ತು ಕೆಲಸ ಮಾಡಿದ್ಯಾ? ಎಲ್ಲೆಲ್ಲಿ MP ಕೊಡೋದು ಕೆಲಸ ಮಾಡಿದ ಯಾರಿಗಾನ ಪ್ರೆಸ್ ಮೀಟ್ ಮಾಡಿ ಹೇಳಿದ್ಯಾ ಇಂತಿಂತ ಕೆಲಸ ಹಾಕೋರಿ ಅಂತನ? ಸುರೇಶನ ಬಗ್ಗೆ ಯಾವತ್ತನ ಹೊಗಳಿದ್ಯಾ ನೀನು? ಎಲ್ಲ ಆದಮೇಲೆ 2 ವರ್ಷ ಆದಮೇಲೆ ಬಂದಿವತ್ತು ಪ್ರಾಧಿಕಾರ ಅಧ್ಯಕ್ಷರು ಮುಗಿತಾದೆ ಅಂತ ತಿಳ್ಕೊಂಡು ನೀನು ಈಗ ಪ್ರೆಸ್ ಮೀಟ್ ಮಾಡಕ್ಕೆ ಬಂದಿದೆಯಲ್ಲ, ಹೊಗಳ್ಕಂಡು. ಹೊಗಳೋದಲ್ಲ, ಆತ್ಮದಲ್ಲಿರಬೇಕು. ಆತ್ಮದಲ್ಲಿರಬೇಕು. ನಮ್ಮ ಪಕ್ಷ, ನಮ್ಮ ವ್ಯಕ್ತಿ ಅಂತನ ನಾವಿಲ್ಲಿ ಕಂಡಿದ್ದು ಬಾಲಣ್ಣ ಬಗ್ಗೆ. ಬಾಲಣ್ಣ ನಮಗೆ ಈಗ ಬೈತಾರೆ, ನಾವು ಅವ್ರಿಗೆ ಬೈತೀವಿ. ಇದು ನಮ್ಮ ಮನೆ ಕುಟುಂಬ. ಇಲ್ಲಿಂದ ತಗೊಂಡೋಗಿ ಬಾಲಣ್ಣವ್ರಿಗೆ ಹೇಳೋದು, ಸಾರ್ ಧನಂಜಯ ಅಲ್ಲಿ ಹೇಳ್ಬಿಟ್ಟ, ಇಲ್ಲಿ ಮಾತಾಡ್ಬಿಟ್ಟ ಅಂತನ. ಅಲ್ಲಿ MP ಸಾಹೇಬ್ರಿಗೆ ಹೇಳೋದು, ಧನಂಜಯ ನಿಮ್ಗೆ ಎಲೆಕ್ಷನ್ನೇ ಮಾಡಲಿಲ್ಲ ಅಂತನ. ನೀವು 15-20 ಕೋಟಿ ಕೆಲಸ ಮಾಡಿದ್ರಲ್ಲ ಸ್ವಾಮಿ, ಏನು ಮಾಡಿದ್ದೀರಾ? ಯಾವತ್ತು ಹೋಗ್ಲಿದ್ದೀರಾ ಸುರೇಶಣ್ಣನ? ನಾನು 1 ರೂಪಾಯಿ ಕೆಲಸ ಮಾಡಿಲ್ಲ. ನಾನು ಯಾರ ಮನೆ ಬಾಗಿಲು ಹೋಗಿಲ್ಲ. ನಂದು ಒಂದೇ ಮನೆ, ಅದು ಬಾಲಣ್ಣನ ಮನೆ. ನಂದು ಒಂದೇ ಮನೆ, ಅದು ಬಾಲಣ್ಣನ ಮನೆ. ಮತ್ತೊಬ್ಬರ ಮನೆಗೆ ಬಾಗಿಲು ಕಾಲಿಕ್ಕಲ್ಲ. ನಾನು ಯಾರ ಮನೆಗೂ ಕಾಲಿಕ್ಕಿಲ್ಲ. ಇವತ್ತು 7.5 ಲಕ್ಷ ಕೊಟ್ಟರೆ ಮಂಜಣ್ಣವರು ಅಂತನ. ನಿಮ್ಮ MLA, ನಿಮ್ಮ ಮಾಜಿ MLA ಅವಂತ ಒಂದು ಕಾಫಿ ಕುಡ್ದಿದ್ರೆ ನಿಮ್ಮ ಕಾಲದಲ್ಲಿ ತಿನ್ನಿಸ್ಬಿಡ್ತೀನಿ ನಾನು. ಎಲ್ಲಾನ ಓಟ್ಲ ಕುಂತ್ಕೊಂಡು ಬದಿಲ್ಲ ಅನ್ಬೋದು. ಒಂದೇ ಒಂದು ಕಾಫಿ ಕುಡ್ದಿದ್ರೆ ಅವ್ರ ಮನೆ ತಕ್ಕ ನಾನು ಎಕ್ಕಡನೂ ಹೋಗಿಲ್ಲ. ವಿರೋಧ ಪಕ್ಷದಲ್ಲ, ನಮ್ಮ ಆಡಳಿತ ಪಕ್ಷದಲ್ಲಿ ಮನೆಗೆ ಹೋಗಲ್ಲ ನಾನು. ನಮ್ಮ ಚೆಲುವಣ್ಣ ಚೆನ್ನಾಗರೆ, ಪುಟ್ಟಣ್ಣ ಚೆನ್ನಾಗರೆ, ಅವ್ರ ಮಂತಕ್ಕೆ ಹೋಗಲ್ಲ. ಏನಾನ ಕೆಲಸ ಆಗಬೇಕು ಅಂದರೆ ಅವರು ಅಂದರೆ ಬಾಲಣ್ಣನ ಕೈಲೇ ಮಾಡಿಸ್ಕೊತೀನಿ ನಾನು. ಬಾಲಣ್ಣನ ಕೈಲಿ ಹೇಳ್ಬಿಟ್ಟೆ ಕೆಲಸ ಮಾಡಿಸ್ಕೊತೀನಿ. ಹಂಗೂ ಅವ್ರು ಹೇಳ್ತಾರೆ, ನಿನಗೆ ಚೆನ್ನಾಗಿರಲ್ಲ, ಹೋಗಿ ಮಾಡಿಸ್ಕೊಳ್ಳೆ ಅಂತನ. ಖಂಡಿತ ಬೇಕಾಗಿಲ್ಲ, ನೀನು ಮಾಡಿಸ್ಕೊಟ್ಟೆ, ಮಾಡ್ಸೋಕ್ಕಾಗಲ್ವ ಅಂತ ಹೇಳ್ತೀನಿ. ಅವ್ರನ್ನೇ ಇಟ್ಕೊಂಡು ಕೇಳ್ತೀನಿ, ಅವ್ರ ತೇವೆ ಗುದ್ದಾಡ್ತೀನಿ, ಅವ್ರ ತೇವೆ ಬೈತೀವಿ, ಅವ್ರ ತೇವೆ ಬೈಸ್ಕೊತೀನಿ. ಆ ಕೆಲಸನ ನಾನು ಮಾಡ್ತೀನಿ. ನಿಮ್ಮ ಥರ ತಾಯಿಗಂಟು ಕೆಲಸ ಮಾಡಲ್ಲ. ಇಲ್ಲಿಂದ ಅಲ್ಲಿಗೇಳೋದು, ಅಲ್ಲಿಂದ ಇಲ್ಲಿಗೇಳೋ ಕೆಲಸ ಮಾಡಲ್ಲ ನಾನು. ಗೆದ್ದತ್ತಿನ ಬಾಲಾಗಿ ಹಿಡಿಯಲ್ಲ ನಾನು. ಪಕ್ಷ ಈ ಪಕ್ಷದಿಂದ ಆ ಪಕ್ಷಕ್ಕೆ, ಆ ಪಕ್ಷಕ್ಕೆ ಹೋಗಲ್ಲ ನಾನು. ಏನು ಮಾಡಿದ್ರಿ ನೀವು? ಏನು ಪ್ರೆಸ್ ಮೀಟ್ ಮಾಡಿದ್ರಿ? MP ಸುರೇಶನ ಜೊತೆ ಹಿಂದೆ ಯಾವ ಕಾರ್ನಲ್ಲಿ ನಮ್ಮ ಕಾಂಗ್ರೆಸ್ ದಳದಲ್ಲೇ ಇದ್ದೆ ನೀನು. ಸುರೇಶನ ಕಾರಲ್ಲಿ ಹಿಂದೆ ಕುಂತೀರಿ ನೀನು. ನಮ್ಮ ಫಂಕ್ಷನ್ ಬತ್ತು ಅಂತ ಅಂದರೆ ಹಿಂದೆ ಅಶ್ವಥ್ ನಾರಾಯಣ ಅವ್ರಿಗೂ ಮತ್ತು ಸುರೇಶನಿಗೆ ಗಲಾಟೆ ಆಯಿತು ಒಂದು ರಾಮನಗರದಲ್ಲಿ ಜಿಲ್ಲಾಧಿಕಾರಿಯಲ್ಲಿ ಆಯಿತು. ಜಿಲ್ಲಾಧಿಕಾರಿ ಸಭೆ ಒಳಗೆ ಆಯಿತು. ಬೃಹತ್ ಸಭೆಯಲ್ಲಿ ಆಯಿತು. ಅಲ್ಲಿ ಗಲಾಟೆ ಆದಮೇಲೆ ನಾನು ಮಾಗಡಿ ಒಂದು ಸ್ಟ್ರೈಕ್ ಮಾಡಿದೆ ಸುರೇಶನ ಪರವಾಗಿ. ನಿಮ್ಗೆ ಗೊತ್ತಿರಬೇಕು, ಸುರೇಶನ ಪರವಾಗಿ ಬಾಲಣ್ಣ ಹೇಳಿದ್ರು ಒಂದು ಸ್ಟ್ರೈಕ್ ಮಾಡು ಅಂತನ. ಕಲ್ಲೆಗಟ್ಟನ್ನ ಸ್ಟ್ರೈಕ್ ಮಾಡ್ತಾಯಿದ್ದೆ. ಇದ್ದಕ್ಕಿದ್ದಂತೆ
ಸುರೇಶಣ್ಣ ನಾನು ಹೋಗ್ಲೇಬೇಕು ಮಾಗಡಿಗೆ ಅಂತ ಅಶ್ವತ್ಥಣ್ಣ ಊರಿಗೆ ಬಂದೇ ಬಿಟ್ರು. ಅಲ್ಲಿ ಚಾಲೆಂಜ್ ಮಾಡಿ ಬಂದರು. ಬಂದರೆ ಎಂ ಪಿ ಅವರೇ ನಮ್ಮ ಊರಿಗೆ ಅಂತನ. ನಮ್ಮ ಎಂ ಪಿ ಅವರು ಆ ಊರಿಗೆ ಬಂದ್ಬಿಟ್ರು. ನನಗೆ ಬಾಲಣ್ಣ ಕರೆ ಮಾಡಿದ್ರು, ಫೋನ್ ಮಾಡಿದ್ರು. ಧನಂಜ್ ಹಿಂಗೆ ಬರ್ತಾವ್ರೆ, ಎಂ ಪಿ ಅವರು ಸುರೇಶಣ್ಣ ಚಿಕ್ಕಳಿಗೆ ಹೋಗ್ತಾರಂತ ನೀವು ಹೋಗ್ಬೇಕು ಅಂದರು. ಅಣ್ಣ ಅಲ್ಲಿ ಎಲ್ಲ ಪೂರ್ತಿ ದಳದೋರಿರೋದು, ನಾನು ಒಬ್ಬ ಹೋಗಿ ಏನು ಮಾಡಲಿ? ಇಲ್ಲ ನನಗೆ ಗೊತ್ತಿಲ್ಲ, ಹೋಗು ಅಂದರು. ಇದೇ ಗುಂಪನ್ನ ಒಂದು 20-30 ಜನ ಕರ್ಕೊಂಡು ಹೋದೆ. ಸಭೆ ಮುಗಿಸ್ಕೊಂಡೆ. ಎಂ ಪಿ ಅವ್ರು ಕೆಳಗೆ ಇಳಿದು ಬರ್ಬೇಕಾದ್ರೆ ಅಶ್ವತ್ಥನಾಳ್ ಸಂಬಂಧಿಕರು, ಅಶ್ವತ್ಥನಾಳ್ ಊರವರು ಧಿಕ್ಕಾರ ಕೂಗಿದ್ರು ಎಂ ಪಿ ಅವ್ರಿಗೆ. ನಾನು ಧಿಕ್ಕಾರ ಕೂಗಿದ್ರೆ ಎಂ ಪಿ ಅವ್ರು ಕಾರಲ್ಲಿ ಹತ್ತಿದ್ರು, ಒಳಗಡೆ ಕುಂತಿದ್ರು. ಕಾರ್ ಅಡ್ಡಾಗಿ ನಿಲ್ಲಿಸಿ ಕೆಳಗೆ ಇಳಿಸ್ರ ಅಂತಂದೆ. ಎಂ ಪಿ ಅವ್ರಿಗೆ ಕೆಳಗೆ ಇಳಿಸ್ದೆ, ಧಿಕ್ಕಾರ ಕೂಗಿಸ್ದೆ ಅಶ್ವತ್ಥನಾರಾಯಣಗೆ ಅಲ್ಲೇ ಅದೇ ಊರಲ್ಲಿ. ಸುರೇಶನಿಗೆ ಜೈಕಾರ ಕೂಗಿಸ್ದೆ, ಅವನ್ನ ಅಲ್ಲಿಂದ ಕರ್ಕೊಂಬಂದೆ. ಅದು ನಂದು ಹೋರಾಟ. ನಿಮ್ಮ ಥರ ಹಿಂದೆರಡು ಸೀಟ ಕುಂತ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಡು ಹೋಗೋಂಥದ್ದು ಅಭ್ಯಾಸ ನಂತವು ಇಲ್ಲ. ಇದು ಬಾಲನಿಗೂ ಗೊತ್ತು, ಇವ್ನು ನೇರವಾದ ಇವನು ಅಂತನ. ನಾನು ಯಾರ ಮನೆಗೂ ಹೋಗೋದನಲ್ಲ. ಏನೇನು ಮಾಡಿದ್ರು ಸ್ವಾಮಿ? ಇನ್ನೂ ಬೇಕು ಸ್ವಾಮಿ ನಿಮ್ಮ ಹಿಸ್ಟ್ರಿಗಳು. ಮಳೆ ಬತ್ತು ಪಾಪ, ಹಾಂ ಇನ್ನೂ ಏನೇನು ಬೇಕು ಹೇಳಿ? ಹಾಂ ನಿಮ್ಮ ಥರನ ಕಳಬಿಲ್ ಬಸ್ಲಾಕ್ ಹಿಡಿದೀವಿ ನಾವು ಹೇಳಿ. ಹೋಗೋದು ಬಾಲಣ್ಣ ತಕ್ಕ ಹೋಗಿ ಹೇಳೋದು, ಸಾರ್ ಧನಂಜಯ ನಿಮ್ಮ ಬಗ್ಗೆ ಕೆಟ್ಟದ ಮಾತಾಡ್ತಾರೆ ಸರ್, ಶಿಷ್ಯರೆಲ್ಲ ಮಾತಾಡ್ತಂದು ಬಾಲನಿಗೆ ಹೇಳೋದು. ಎಂ ಪಿ ತಕ್ಕ ಹೋಗೋದು, ಸಾರ್ ಆ ಬಾಲಣ್ಣ ಕಡೆ ಪೂರ್ತಿ ನಿಮ್ಗೆ ಎಗನಿಸ್ಟ್ ಸಾರ್ ಅಂತ ಹೋಗಿ ಹೇಳೋದು. ನನ್ನ ಬಗ್ಗೆ ಹೇಳಿದ್ರು ಹೇಳಿ ಸಾರ್. ಒಂದು ವಿಚಾರ ಮಾತಾಡೋನೆ, ಮೊನ್ನೆ ಎಂ ಪಿ ಅವರು ಬಂದಾಗ ಕ್ರಿಕೆಟ್ ಟೂರ್ನಮೆಂಟ್ ಬಂದು ಮಾತಾಡೋನೆ, ಕಾರ ಕುತ್ಕೊಂಡು ಅದೇನಾದರೂ ಅನ್ಬಿಟ್ರೆ ಸಂಸಾರ ಹೊಡೆದೈತವೆ. ಎಂ ಪಿ ಅವ್ರ ಕೈಲಿ ಇಂತಿಂಥವ್ರು ಇಂತಿಂಥ ಕೆಲಸ ಮಾಡ್ತಾವ್ರೆ. ದೊಡ್ಡ ಲೀಡ್ಗಳ ಬಗ್ಗೆ ಮಾತಾಡಿ ಹೇಳ್ತಾ ಇರ್ತಾನೆ. ಹೇಳ್ತೀನಿ, ಸಾಕ್ಷಿ ಸಮೇತ ಹೇಳ್ತೀನಿ ಎಲ್ಲಿ ಮಾತಾಡ್ದೆ ಅಂತಾನೆ. ನೀನು ಕಳಬಿಲ್ ಬರ್ಸ್ಕೊಂಡು ಸಾಕ್ಷಿ ಸಮೇತ ತೋರಿಸ್ತೀನಿ ಕೋಟಿಗಟ್ಟಲೆ. ಹಾಂ ನಾಯಕರ ಬಗ್ಗೆ ಈ ಥರ ಕೆಟ್ಟದಾಗಿ ನಮ್ಮ ಮುಖಂಡರ ಬಗ್ಗೆ ಹೋಗಿ ಎಂ ಪಿ ಬಗ್ಗೆ ಹೇಳ್ಬೋದಾ? ಕೆಟ್ಟ ರೀತಿಲಿ ನನಗೂ ಇವನಿಗೂ ಮುಖಮುಸ್ತಾಯಿತು. ನನಗೂ ಇವನಿಗೂ ಮುಖಮುನ್ಸಾಯ್ತು. ಯಾಕೆ ಮುಖಮುನ್ಸಾಯ್ತು ಗೊತ್ತಾ? ಹಿಂದೆ ನಾನು ಬಾಲನ ಜೊತೆ ಇದ್ದೆ. ಹಿಂದೆ ಅಂದರೆ ಯಾವ ಜೊತೆ ಬಾಲನ ಜೊತೆ. ಇವನು ನಮ್ಮ ಎಗನೆಸ್ಟ್ ಇದ್ದಾಗ ಒಂದು ನಾನು ಬಾಲಣ್ಣವ್ರ ಫೋಟೋ ಹಾಕಿ ಒಂದು ಫೇಸ್ಬುಕ್ಗೆ ಹಾಕ್ತೆ. ಬಾಲಣ್ಣವ್ರಿಗೆ ಕೆಟ್ಟದಾಗಿ ಮಾತಾಡ್ದ, ಕಾಮೆಂಟ್ ಮಾಡ್ದ, ಕೆಟ್ಟ ಕಾಮೆಂಟ್ ಮಾಡ್ದ. ಆ ಕೆಟ್ಟ ಕಾಮೆಂಟ್ ಮಾಡಿದಾಗ ಏನಾಯ್ತು ಅಂದರೆ, ಕೆಟ್ಟ ಒಳ್ಳೆ ಮಾತಾಡಲ್ಲ, ಕೆಟ್ಟದಾಗಿ ಅದನ್ನ ಹೇಳೋಕ್ಕಾಗಲ್ಲ ಪ್ರೆಸ್ ಮೀಟಲ್ಲಿ. ಆ ರೀತಿ ಕಾಮೆಂಟ್ ಮಾಡ್ದ. ಇದೇ ಕೆಂಚೇಗೌಡ ಆಯ್ತಾ ಸ್ವಾಮಿ? ನಾನು ಕಾಮೆಂಟ್ ಮಾಡಲಿಲ್ಲ ಫೇಸ್ಬುಕ್ಕಲ್ಲಿ ಕಾಮೆಂಟ್ ಮಾಡಲಿಲ್ಲ. ನಂತ ಒಂದು ನಂಬರ್ ಇರಲಿಲ್ಲ. ಕೆ ಪಿ ರಂಗಸ್ವಾಮಿಗೆ ಫೋನ್ ಮಾಡಿದೆ. ಫೋನ್ ನಂಬರ್ ತಗೊಂಡೆ, ಫೋನ್ ಮಾಡಿದೆ. ಏಯ್ ಏನಲ್ಲಿ ಹೇಳಿ ನೀನು ಕಾಮೆಂಟ್ ಮಾಡಿರೋದು ಅಂತಂದೆ. ಏನು ಅಂದ, ಏನು ಮಾಡಿದಿ ನೋಡು, ಇನ್ನು 1 ನಿಮಿಷದಲ್ಲಿ ಅದನ್ನ ಡಿಲೀಟ್ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನಾನು ಕಾಮೆಂಟ್ ಮಾಡಲ್ಲ, ನೀನು ಇರೋ ಜಾಗಕ್ಕೆ ಬಂದು ಕಾಮೆಂಟ್ ಮಾಡ್ತೀನಿ ಅಂತಂದೆ. ಆಗ 1 ನಿಮಿಷದಲ್ಲಿ ಡಿಲೀಟ್ ಮಾಡ್ದ. ಅವತ್ತಿಂದ ನಾನು ಅವನ ಜೊತೆ ಮಾತಾಡೋದು ಬಿಟ್ಟೆ. ನಮ್ಮ ನಾಯಕರ ಬಗ್ಗೆ ಯಾವತ್ತು ಕೆಟ್ಟಾಗಿ ಕಾಮೆಂಟ್ ಮಾಡ್ತಾ ಅವತ್ತು ಬಿಟ್ಟಾಗ್ತಾನೆ. ನನಗೆ ಅವಶ್ಯಕತೆ ಇಲ್ಲ. ನಾವು ರಾಜಕೀಯಕ್ಕೋಸ್ಕರ ಮುಂದ್ಕೊಂಡಿಲ್ಲ. ನಮ್ಮ ಲೀಡ್ರ್ ಬಗ್ಗೆ ಕೆಟ್ಟ ಮಾಡಿದಾಗ ಮಾತಾಡಿದ್ದೀನಿ ಸ್ವಾಮಿ. ಇವನು ಮರುಳೆಂಪಷ್ಟು ಗಾಡಿ ಆಯ್ತಲ್ಲ ಸ್ವಾಮಿ, ಇವ್ನು ಪುಣ್ಯಾತ್ಮ ಅಲ್ಲಿಂದ ಬಂದು ಗಾಡಿ ಮಾಡಿದ್ನಲ್ಲ ಸ್ವಾಮಿ. 180 ಜನ ಇವತ್ತು ಕೇಸಲ್ಲಿ ಅಳಿತಾ ಇದ್ದೀವಿ ಸ್ವಾಮಿ. ಎಷ್ಟು ಜನ? 180 ಜನ ಕೇಸ್ನಲ್ಲಿ ಅಳಿತಾ ಇದ್ದೀವಿ ಪ್ರತಿ ತಿಂಗಳು. ಇವನು ಅಧಿಕಾರ ಉಂಟವನೇ. ಅಲ್ಲಿ ಕೋರ್ಟ್ ಹತ್ರ ಬರ್ತಾರಲ್ಲ ನಮ್ಮ ಸ್ನೇಹಿತರು, ಇವರೆಲ್ಲ ಅವ್ರೆ ಕೋರ್ಟ್ ಹತ್ರ ಬರ್ತಾರಲ್ಲ. ಏನ್ರಿ ಗಲಾಟೆ ಹಾಕ್ಸ್ಕೊಂಡು ಅಷ್ಟೊಂದು ಮನೇಲಿ ಅವನೇ. ಇವತ್ತೆಲ್ಲ ನಾವು ಅಲಿತಾ ಇದ್ದೀವಿ, ಅವನು ಒಳ್ಳೆ ಅಧಿಕಾರ ಕೊಟ್ಟು ಕುಣಿಸಿದ್ದೀರ ಅಂತಾರೆ. ಇವತ್ತು ಒಳ್ಳೆ ಅಧಿಕಾರ ಕೊಟ್ಟು ಕುಣಿಸೋ ನಮ್ಮ ನಾಯಕರು ಅಂತ ನಮಗೆ ಬೇಜಾರಿಲ್ಲ. ಇನ್ನೂ 5 ವರ್ಷ ಅವನೇ ಇರಲಿ, ನಮಗೆ ಬೇಜಾರಿಲ್ಲ. ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಬೇಕು. ನಮ್ಮ ನಾಯಕರ ಬಗ್ಗೆ ಮಾತಾಡ್ಬೇಕಾದ್ರೆ ಹುಷಾರಿರಬೇಕು. ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ಹುಷಾರಿರಬೇಕು. ನಾವು ಸುಮ್ಮನೆ ಇರೋರಲ್ಲ, ನಾವು ಯಾರ ವಿಚಾರಕ್ಕೂ ಹೋಗಲ್ಲ. ನಮ್ಮ ವಿಚಾರ ಬಂದರೆ ನಾವು ಖಂಡಿತ ಬಿಡೋನು ಅಲ್ಲ. ನಾವು ಇದು ನಮ್ಮ ನಾಯಕರು ಹೇಳಿದ್ರಿಂದ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. ಬಾಲಣ್ಣವರು ಪ್ರೆಸ್ ಮೀಟ್ ಮಾಡೋಂತಂದ್ರು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. ನಾನು ಅವ್ರು ಹೇಳ್ದೆ ಇದ್ದರೆ ನೇರವಾಗಿ ಅವ್ರ ಮಂತಕ್ಕೆ ಹೋಗಿ
ಯಾವಾಗ ಕೊಟ್ಟ ನಿಮ್ಮ ಲೀಡ್ರು 3.5 ಲಕ್ಷ ರೂಪಾಯಿ ದುಡ್ಡನ್ನ ಅದು ತೋರಿಸ್ ಬಾ ಬೋಳಿ ಮಂದಿ ಕೂತಿದೆ. ಸಾಕ್ಷಿ ಸಮೇತ ತೋರಿಸ್ಬೇಕು. ಇವಾಗಲೂ ಅಷ್ಟೇ, ಅವನು ಎಲ್ಲಿದ್ರು ಬಿಡಲ್ಲ, ನಾನು ಕೇಳ್ತೀನಿ, ಬಟ್ ಸಾಕ್ಷಿ ತೋರಿಸ್ಬೇಕು. ಇನ್ನೇನು ಬೇಕು ಸ್ವಾಮಿ? ಹಾಂ, ಎಲೆಕ್ಷನ್ ಬರ್ತದಲ್ಲ ಸ್ವಾಮಿ, ಯಾವ ಊರ್ಗನ ಹೋಗಾರ? ಪಾಕಶಾಲೆ ಬಾಲಣ್ಣ MP ಅವ್ರು ಬಂದಾಗ ಅವ್ರ ಹಿಂದೆ, ಪಾಕಶಾಲೆ ಬಾಲಣ್ಣ MP ಅವ್ರು ಬಂದಾಗ ಒಂದು 4-5 ಜನ ಸೇರ್ಕೊತಾರೆ. ಆ ಪಾಕಶಾಲೆನೇ ಮುಚ್ಚಿಸ್ಬಿಟ್ರು. ಇವ್ರು ಕುಂತ್ಕೊಂಡು ಬರೀ ಕಾಪಿ ಟೀ ಕುಟ್ಕೊಂಡು ಪಾಕಶಾಲೆನೇ ಮುಚ್ಚಿಸ್ಬಿಟ್ರು. ಇದು ಬಿಟ್ಟರೆ ಏನೋ ರಾಜಕಾರಣ ಮಾಡೋದು ಸ್ವಾಮಿ? ನಾವು 10 ಜನ ಅಧ್ಯಕ್ಷರು ಮಾಡಿದ್ದೀವಿ ಪಂಚಾಯತಿಗಳಲ್ಲಿ. 6 ತಿಂಗಳು 3 ತಿಂಗಳು ಕೊಟ್ಟು ಅಧ್ಯಕ್ಷರು ಮಾಡಿಸಿದ್ದೀನಿ. ಲೀಡ್ಗಳು ಮಾಡಿದರೆ ನಮ್ಮ ಜೊತೆಗಿರೋರು ಎಲ್ಲ ಲೀಡ್ಗಳಾಗವ್ರೆ. ನೀನು ಯಾರನ್ನ ಒಬ್ಬನು ಮಾಡಿದ್ದೆ ಸ್ವಾಮಿ? ಓಲಿ ನಿಮ್ಮ ಪಂಚಾಯತಿಗೆ 10-15 ಕೋಟಿ ಕೆಲಸ ಮಾಡಿದೆಯಲ್ಲ, ಯಾವ್ಯಾವ ಕೆಲಸ ಮಾಡಿದೆ ಅಂತ ಯಾವತ್ತನ್ನ ಪ್ರೆಸ್ ಮೀಟ್ ಮಾಡಿ ಹೇಳಿದೆಯಾ? ಇದು ಬಾಲಕೃಷ್ಣ ಕೆಲಸ ಅಂತ ಹೇಳಿದೆಯಾ? ಇದು MP ಅವ್ರ ಕೆಲಸ ಅಂತ ಯಾವತ್ತನ್ನ ಹೇಳಿದೆಯಾ? ಆಯಿತು, 2 ವರ್ಷದಿಂದ ಯಾಕೆ ಪ್ರೆಸ್ ಮೀಟ್ ಮಾಡಲಿಲ್ಲ? ಪ್ರಾಧಿಕಾರಕ್ಕೆ 1 ವರ್ಷ ಆಯಿತು, ಯಾಕೆ ನೀನು ಮಾಡಲಿಲ್ಲ? ಬಾಲಣ್ಣ ಮಾಡಬೇಡ ಅಂತ ಹೇಳಿದ್ರಾ? MP ಸಾಹೇಬ್ರು ಮಾಡಬೇಡ ಅಂತ ಹೇಳಿದ್ರಾ? ಹಾಂ, ಯಾಕೆ ಮಾಡಲಿಲ್ಲ ನೀವು? ದುಡ್ಡು ಮಾಡೋದು ಒಂದೇ ಅಲ್ಲ ಸ್ವಾಮಿ, ಕಾಂಟ್ರಾಕ್ಟ್ ಮಾಡೋದು ಒಂದೇ ಅಲ್ಲ. ಇದನ್ನು ಕಾರ್ಯಕರ್ತರು ಸಂಘಟನೆ ಮಾಡಬೇಕು. ಪ್ರತಿದಿನ ಸಂಘಟನೆಲಿದ್ದೀನಿ, ಪ್ರತಿದಿನ ಓಡಾಡ್ತೀನಿ, ಪ್ರತಿದಿನ ನೋಡಿ ಇವತ್ತು ಎಷ್ಟು ಜನ ಬಂದರೆ ಸುಮ್ಮನೆ ಹೇಳಿದ್ಕೆ ನೋಡಿ ನೀವೇ ಎಷ್ಟು ಜನ ಬಂದರೆ ಅಂತನ. ಇದು ಬಾಲಕೃಷ್ಣನ ಪಡೆ, ಇದು ಬಾಲಕೃಷ್ಣನ ಪಡೆ. ಇದು ಈ ಬಾಲಕೃಷ್ಣನ ಪಡೆನ ನೀವು ಎಷ್ಟೇ ಚುಚ್ಚಿದ್ರು ಬಾಲಕೃಷ್ಣ ಕೇಳಲ್ಲ. ನಮಗೆ ಏನು ಗೌರವ ಕೊಡ್ಬೇಕು ಅದನ್ನ ಗೌರವ ಕೊಟ್ಟೇ ಕೊಡ್ತಾನೆ. ಬಯಸ್ಕೊಳ್ಳೋದು ನಮ್ಮ ಮಕ್ಕದು. ಅವತ್ತು ಬೈತಾ ಇದ್ರು ಖುಷಿ ನಮಗೆ. ಬಾಲಣ್ಣ ಬೈತಾ ಇದ್ರೆ ಒಳ್ಳೆತಿ ಬೈತಾರೆ, ಕೆಟ್ಟದ್ದು ಬೈಯಲ್ಲ. ಆಸ್ಪತ್ರೆ ದುಡ್ಡು ಕೊಟ್ಟು ಅಂತ ಹೇಳಿದ್ರು ಸ್ವಾಮಿ. ನಾನು ಫಸ್ಟು ಸ್ಟೆಂಟ್ ಆಗ್ತಾ ನರಸಿಂಹಮೂರ್ತಿ, ನಾನು ಇದೇ ರಾದ ಇಲ್ಲೇ ಅವನ ಕೈ ಕಾಸು ಕೊಟ್ಟಿದ್ದೆ. ನರಸಿಂಹಮೂರ್ತನಂತ 1 ರೂಪಾಯಿ ಹಾಕಿಸ್ದಂಗೆ ಅವನೇ ಡಿಸ್ಚಾರ್ಜ್ ಮಾಡಿಸಿದ್ದ ನರಸಿಂಹಮೂರ್ತಣ್ಣವರು. 2ನೇ ಸರಿ ಆಪ್ರೇಷನ್ ಆಯ್ತಲ್ಲ ಸ್ವಾಮಿ, ಅವತ್ತು ಇದೇ ರಾಜ ಇದ್ದ ಅಲ್ಲಿ ನನ್ನ ನೋಡ್ತಾಕೆ. ಅವನ ಕಾಸಿತ್ತು, 1 ರೂಪಾಯಿನೂ ನನ್ನ ಕೈಲಿ ಹಾಕ್ಸ್ದಂಗೆ ಬಾಲಣ್ಣ ಡಿಸ್ಚಾರ್ಜ್ ಮಾಡಿಸಿದ್ರು. ಏನೋ 1 ರೂಪಾಯಿ ನನ್ನ ಕೈಲಿ ಹಾಕ್ಸ್ದಂಗೆ ಬಾಲಣ್ಣ ಡಿಸ್ಚಾರ್ಜ್ ಮಾಡಿಸಿದ್ರು. ನನಗೆ ಯಾರೂ ಕೊಡಬೇಕಾಗಿಲ್ಲ ಸ್ವಾಮಿ. ಅದು ನನ್ನ ಮನೆ, ನನ್ನ ಕುಟುಂಬ. ನಾವೆಲ್ಲ ಮನೆಯಲ್ಲಿ ಒಳಗೆ ಹೊರಗಡೆ ಓಡಾಡಿರೋರು. ಹಾಂ, ಅವರು ಮಾಡ್ತಾರೆ, ಅವ್ರು ಮಾಡೋಕೆ ಹಕ್ಕದೆ, ಅವ್ರಿಗೆ ನಾನು ಕೇಳೋಕೆ ಅವ್ರಿಗೆ ಹಕ್ಕದೆ. ಬಟ್ ಬೇರೆ ನನ್ನ ಮಕ್ಳ ಮನೆಗೆ ಹೋಗಂತ ಉಲ್ಟಾ ನಾನು? ಹಾಂ, ಬೇರೆ ಕಡೆಗೆ ಹೋಗೋದು ಉಂಟಾ ಸರ್? ಹಾಂ, ಆಯ್ತಲ್ಲ ಸ್ವಾಮಿ. ಮೊನ್ನೆ MP ಎಲೆಕ್ಷನ್ ಆಯ್ತಲ್ಲ ಸಿದ್ಲಿಂಗಣ್ಣ, MP ಎಲೆಕ್ಷನ್ ಆಯ್ತಲ್ಲ ಸರ್, ಯಾರ ಮೇಲೆ ಬೆಟ್ಟಿಂಗ್ ಕಟ್ಟಿದ್ದೆ ಸರ್? ಯಾರು ಗೆಲ್ತಾರೆ ಅಂತ ಕಟ್ಟಿದ್ರಿ ಸರ್ ನೀವು? ನೀನು ಸುರೇಶನ ಜೊತೆ 24 ತಿರ್ತೀಯ, ಅವ್ರ ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡಿದ್ಯಾ. ಯಾರು ಗೆಲ್ತಾರೆ ಅಂತ ಕಟ್ಬೇಕು ಹೇಳಿ ಸರ್? ನೀನು ಕಟ್ತೀಯಲ್ಲ, ಕೋಟಿ ಗಟ್ಟಲೆ ಕಟ್ತೀಯ. ಡಾಕ್ಟ್ರ್ ಗೆಲ್ತಾರೆ ಅಂತ ಕಟ್ತೀಯಲ್ಲ ನೀನು, ಡಾಕ್ಟ್ರ್ ಕಟ್ತಾರೆ ಅಂತ ಕಟ್ತೀಯಲ್ಲ ನೀನು. ನೀನು DK ಶಿವಕುಮಾರ್ ಅವ್ರಿಗೆ ಶಿಷ್ಯನ ನೀನು? ಹಾಂ, ಆತ್ಮಸಾಕ್ಷಿ ಅದ ನಿನಗೆ? 1.5 ಕೋಟಿ ಡಿಬಾ ಕಟ್ಟವನೇ. ಕಟ್ಟಿಲ್ಲ ಅಂತ ಬರ್ಲಿಕ್ಕೆ ಅಂಜನಮ್ಮ ದೇವಸ್ಥಾನಕ್ಕೆ ಹೂವು ಎತ್ಕೊಂಡ್ಬಿಡ್ಲಿ, ಅವ್ನು ಕಲ್ಪುರ ಹಚ್ಬಿಡ್ಲಿ ಅಲ್ಲಿ. ನಾನು ಕಟ್ಟಿಲ್ಲ ಅಂತ ದುಡ್ತಾಣಿಲ್ಲ ಅಂತಾನ. ನಾನು ಬತ್ತೀನಿ ಅಲ್ಲಿಗೆ, ಸಾಕ್ಷಿ ಸಮೇತ ಬತ್ತೀನಿ ಅಲ್ಲಿಗೆ. ಯಾರ್ಯಾರು ದುಡ್ಡು ಕಟ್ಟೋದು ಯಾರು ತಾಣೋದು ಬರ್ತೀನಿ ಕರೆಕ್ಟಾಗಿ. ಹಾಂ, ಬರಲಿ ಅಲ್ಲಿಗೆ. ಸುರೇಶನ ಗುರು ಎಲೆಕ್ಷನ್ ಎಲ್ಲ ಆಗ್ಬಿಡ್ಲಿ, ಸೋಲೇ ಹೋಗ್ಬಿಡ್ಲಿ. ನೀನು ಸುರೇಶನ ಪರವಾಗಿ ಕಟ್ಟಿಲ್ಲ ಪರವಾಗಿಲ್ಲ. ನೀನು ಮಂಜುನಾಥ್ ಅವ್ರ ಬಗ್ಗೆ ಕಟ್ತಿಯಲ್ಲ. ಯಾರು ಎಂಥ ಮಂಜುನಾಥ್? ಡಾಕ್ಟ್ರ್ ಮಂಜುನಾಥ್ ಅವ್ರ ಬಗ್ಗೆ ಕಟ್ತೀಯಲ್ಲ ನೀನು. ನಿನಗೆ ಎಷ್ಟು ಬೇಕು? ನೀನು ಎಂಥ ಆತ್ಮಸಾಕ್ಷಿ? ಸೋಲು ಗೆಲ್ಲಿ ಬಾಲಣ್ಣ ಜೊತೆ ಇರೋರು ನಾವು. ನೀನು ನಾಳೆ ಬೆಳಗ್ಗೆ ಬೇಕಾದ್ರೆ ಬಾಲಣ್ಣ ಸ್ವಲ್ಪ ಇದಾಯ್ತು ಅಂತಂದರೆ ಇನ್ನೊಂದು ಪಕ್ಕ ಹೋಗಿ ರೆಡಿ. ನಾವು ಯಾವುದೇ ಕಾರಣಕ್ಕೂ ಬಾಲಣ್ಣ ಎಲ್ಲಿರ್ತಾನೋ ಅಲ್ಲಿರೋರು ನಾವು. ಬಾಲಣ್ಣನ ಜೊತೆ ಇರೋರು ನಾವು, ಬಾಲಣ್ಣ ಜೊತೆ ಹೋರಾಟ ಮಾಡೋರು ನಾವು, ಬಾಲಣ್ಣ ಸಂಘಟನೆಗಳಿರೋರು ನಾವು. ಆದರೆ ಇನ್ನೊಬ್ರು ಮನೆ ಬಾಗಿಲನ್ನ ನೋಡೋರು ಅಲ್ವೇ ಅಲ್ಲ ನಾವು. ಈಗ ತಿಳ್ಕೋಬೇಕು. ನಿಮ್ಮ ಥರ ಗ್ಯಾಮ್ಲಿಂಗ್ ಆಡ್ಸಲ್ಲ. ಅದು ಏನಂತಲ್ಲ ಇಸ್ಪೀಟ್ ದಂಧೆ ಇಲ್ಲ ಅಂತವೋ, ನನ್ನ ಕಾಂಟ್ರಾಕ್ಟ್ ಗೊತ್ತಿಲ್ಲ ಅಂತವೋ, ಯಾರ್ಯಾರ ಮೇಲೆ ಎತ್ತಿಕ್ಕ ಬುದ್ಧಿ ಇಲ್ಲ ಅಂತವೋ ಹೇಳಿದ್ರೆ ನೇರವಾಗಿ ಹೇಳ್ತೀನಿ. ಸಿದ್ಧಲಿಂಗನ ಕೈಲಿ ಬಾಬಣ್ಣನ ಕೈಲಿ ನೀನು ಹಿಂಗೆ ಅಂದಿಲ್ವ ಅಂತ ನೇರವಾಗಿ ಹೇಳ್ತೀನಿ. ಬಟ್ ನಾನು ಇನ್ನೊಬ್ರ ಕೈಲಿ ಎಣಿಸೋದು ಅಭ್ಯಾಸನೇ ಇಲ್ಲ. ಮೊನ್ನೆ ಗಲಾಟೆ ವಿಚಾರದ ಹೇಳ್ತಾರೆ ಬಾಲಣ್ಣಿಗೆ, ಬಾಲಣ್ಣ ಎಂಡ್ರೆ ಆಗ್ತಾನೇನೋ ಕುಡಿಯೋಕ್ಕೆ ಅಂತ ಬೈತಾನೆ ಸ್ವಾಮಿ ಅಂತಾನೆ. ಇದೇ ರವಿಗೆ ಒಬ್ಬಂಗೆ ಹೇಳಿರೋದು ನಾನು. ಈ ಥರ ಮಾಡಿದ ಪೇಪರ್ ಸ್ಟೇಟ್ಮೆಂಟ ರವಿಗೆ ಒಬ್ಬಂಗೆ ಹೇಳಿರೋದು ನಾನು, ಬೇರೆ ಒಬ್ರಿಗೆ ಹೇಳಿಲ್ಲ. ಬೇರೆದು ಬೈದಿದ್ದೀನಿ ಇಲ್ಲ ಅಂತಲ್ಲ.
ಅಲ್ಲಿ ಬಾಲಣ್ಣ ಸುದ್ದಿನ ನನ್ನ ಮನೆ ದೇವರ ಹಣ ಎಲ್ಲೂ ಹೇಳಿಲ್ಲ ನಾನು. ಹೋಗಿ ನೀನು ಬಾಲಣ್ಣಿಗೆ ಆ ಥರ ಹೇಳ್ತೀಯಲ್ಲ ನೀನು, ನಿನ್ನ ಆಚೆ ಆಗಲ್ಲ ನಿನಗೆ. ನಾನು ನೀನು ಫೈಟ್ ಮಾಡೋಂಕರು ಬಾಲಣ್ಣ ಯಾಕೆ ಮಧ್ಯೆ ಇಲ್ಲಿ? ನೀನು ನನ್ನ ಮೇಲೆ ದೂರಿದ್ದೀಯಾ? ಪ್ರೂಫ್ ತೋರಿಸು. ನಾಳೆ ಪ್ರೆಸ್ ಮೀಟ್ ಹೇಳು, ಏಯ್ 3.5 ಲಕ್ಷ ತಗೊಂಡಿದ್ದಾರೆ ಅಂತ ಹೇಳು. ತಾಕತ್ತಿದ್ರೆ ಹೇಳು. ಗಾಂಡು ರಾಜಕಾರಣ ಮಾಡಬೇಡ ನೀನು, ಗಣಸು ರಾಜಕಾರಣ ಮಾಡು ನೀನು. ನಾನು ಗುತ್ತಿಗೆದಾರ ಅಲ್ಲ, ನಿಮ್ಮ ಥರ ಕಳಬಿಲ್ ಬರ್ಸ್ಕೊಂಡಿಲ್ಲ ನಾನು, ನಿಮ್ಮ ಥರ ಗ್ಯಾಮ್ಲಿಂಗ್ ಮಾಡಿಲ್ಲ ನಾನು, ನಿಮ್ಮ ಥರ ಬೇರೆ ಗೆಲ್ತಾರೆ ಅಂತ ನಾನು ದುಡ್ಡು ಕಟ್ಟಿಲ್ಲ ನಾನು. ನಮ್ಮ ನಾಯಕರು ಬಾಲಣ್ಣ, ನಮ್ಮ ನಾಯಕರು ಸುರೇಶ್ ಅಣ್ಣ, ನಮ್ಮ ನಾಯಕರು ಡಿ ಕೆ ಶಿವಕುಮಾರ್. ಇವ್ರ ಜೊತೆನೇ ಇರೋದು ನಾನು, ಇವ್ರ ಜೊತೆನೇ ಇರ್ತೀನಿ, ಇವ್ರ ಜೊತೆನೇ ಕೆಲಸ ಮಾಡ್ತೀನಿ. ಇವತ್ತು ರಂಗಶಮಣ್ಣ ಕುಂತಾರೆ ಅಲ್ಲೇ ಅವರೇ, ಒಪ್ಕೊಳ್ಳಿ ಅವ್ನು ಹೇಳಿದ ಮಾತನ್ನ, ಎಲ್ಲರೂ ಹೇಳಿ. ರಂಗಶಮಣ್ಣಗೆ ಇವತ್ತು ಕರೆದ ತಕ್ಷಣ ಓಡ್ ಬಂದರು ನನ್ನ ಜೊತೆ, ಏಯ್ ತಪ್ಪುಡ್ರಿ ಆ ಥರ ಮಾಡಬಾರ್ದು ವ್ಯಕ್ತಿಗತವಾಗಿ ಅಂತನ. ಯಾಕೆ ಮಾತಾಡ್ಬೇಕು ಸರ್? ಅಲ್ವಾ ಸರ್? ಮಾತಾಡಿ ಸರ್, ಏನಿದ್ರೆ ಇಲ್ಲೇ ಇದೇ ಜಾಗದ ಇರಬೇಕಲ್ಲ, ಪ್ರೆಸ್ ಮೀಟ್ ಮಾಡಿದ್ರಲ್ಲ ಸರ್. ನಾನು ಒಂದೇ ಪಕ್ಷನೇ ಇಲ್ಲ ಅಂತ ಹೇಳಿ ಸರ್, ಕುಂತ್ಕೊಂಡು ಬಗೆಹರಿಸ್ಕೋಬೋದಾಯ್ತು. ಅವ್ನು ಪ್ರೆಸ್ ಮೀಟ್ ಮಾಡ್ತೀನಿ ಇರೋ ಸುರೇಶ್ ಇರಿ ಸರ್, ಸರ್ ಪ್ರೆಸ್ ಮೀಟ್ ಮಾಡಿದ್ರೆ ಬಗೆಹರಿಸ್ಬೋದಾಯ್ತು. ನಮ್ಮ ನಾಯಕನ ಕೇಳ್ಕೊಂಡೆ ಮಾಡೋದು. ನೀನು ಪ್ರೆಸ್ ಮೀಟ್ ಮಾಡಪ್ಪ. ನಾನು ಅವ್ರ ಮಂತಕ್ಕೆ ಹೋಯ್ತಿದ್ದೆ, ಬಗೆಹರಿಸ್ಕೊಳ್ಳೋಕ್ಕೆ ಅವ್ರ ಮಂತಕ್ಕೆ ಹೋಯ್ತಿದ್ದೆ. ಯಾರ ಮಂತಕ್ಕೆ? ಕೆಂಚಪ್ಪನ ಮಂತಕ್ಕೆ, ಕೆಂಚಗೌಡ ಅಂತ ಹೇಳಿದ್ರು, ಕೆಂಚನ ಮಂತಕ್ಕೆ ಹೋಯ್ತಿದ್ದೆ. ನರಸಿಂಹತನ ಬೇಡ ಮಗ, ಬಾಲಣ್ಣ ಹೇಳವ್ರೆ ಪ್ರೆಸ್ ಮೀಟ್ ಮಾಡಿ ಮಗ, ನೀನು ಒಂದು ಬಗೆಹರಿಸ್ಕೊಂಡು ಮಗ, ಬೇಡ ಯಾವ್ದು ಗಲಾಟೆ ನಮ್ಮಲ್ಲಿ, ನಮ್ಮ ಪಕ್ಷ ಒಂದೇ ಪಕ್ಷದವ್ರು ಅಂತಂದು. ಅದಕ್ಕೋಸ್ಕರ ತಾಳ್ಮೆಯಿಂದ ಸ್ವಾಮಿ, ನನಗೆ ಅವಮಾನ ಆದರೂ ಪರವಾಗಿಲ್ಲ, ತಾಳ್ಮೆಯಿಂದ ಇದ್ದೀನಿ. ಇದನ್ನು ನಿಮ್ಗಳ ಮುಖಾಂತರ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ನೀವು ತೇಜೋವಧೆ ಮಾಡಿದ್ರು ಅನ್ನೋದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡಿದ್ರಿ. 100%. ಯಾರೇ ಏನಿಲ್ಲ. ನಾನು ಇಲ್ಲಿವರೆಗೆ ಯಾವ್ದನ್ನ ಪ್ರೆಸ್ ಮೀಟ್ ಮಾಡಿದ್ನ? ನನಗೆ ಪ್ರೆಸ್ ಮೀಟ್ ಮಾಡೋಕ್ಕೆ ಬರಲ್ಲ, ನನಗೆ ಮಾತಾಡೋಕ್ಕೆ ಬರಲ್ಲ, ಭಾಷಣ ಮಾಡೋಕ್ಕೆ ಬರಲ್ಲ ನನಗೆ. ಬಾಲಣ್ಣ ಅದೇ ಬೈತಾ ಇರ್ತಾರೆ ಕಲ್ತ್ಕೊಳ್ಳಲಿ ಅಂತಾನೆ. ನಾನು ಏನೇನೋ ಮಾತಾಡ್ಬಿಡ್ತೀನಿ, ಅದೇನೋ ಈಗಲೂ ಸರಿಯಾಗಿ ಮಾತಾಡಿದ್ದೀನಿ ಇರ್ಬೇಕು ಗೊತ್ತಿಲ್ಲ, ತಕ್ಕ ಮಟ್ಟಿಗೆ ಮಾತಾಡಿದ್ದೀನಿ. ನನಗೆ ತೇಜೋವಧೆಯದಕ್ಕೆ ನಾನು ಇವತ್ತು ನಿಮ್ಗೆ ಕೇಳ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಸಾಬೀತು ಪಡಿಸ್ಲಿಲ್ಲ ಅಂದರೆ ಬಿಡೋದಿಲ್ಲ ನಾನು. ಸಾಬೀತು ಪಡಿಸ್ಬೇಕು, ಅವನು ಹೇಳ್ಬೇಕು, ಸಾಬೀತು ಪಡಿಸ್ಬೇಕಲ್ವ ಸರ್ ಕುಮಾರಣ್ಣ? ಸಾಬೀತು ಪಡಿಸ್ಬೇಕು ಬೇಡವಾ? ಸಾಬೀತು ಪಡಿಸ್ಬೇಕಾ ಬೇಡವಾ? ಹಾಂ ಆಯಿತು, ನಿನಗೆ ಹೇಳ್ಬಿಡ್ತಪ್ಪ ನಾಳಿಕೆ. ನಾನು ಬಂದು 1 ಲಕ್ಷ ಇಸ್ಕೊಳೋದಲ್ಲ ಕುಮಾರ ಅಂತ ಅಂತೀನಪ್ಪ. ಹಂಗಾರೆ ಸಾಬೀತು ಪಡಿಸ್ಬೇಕು ಇಲ್ವಾಗ ಹೇಳ್ಬೇಕಾದ್ರೆ, ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಒಂದು ಸಾಕ್ಷಿ ಸಮೇತ ಇರಬೇಕಲ್ಲ ಗುರು. ನಾನು ಇಷ್ಟು ಹೇಳಿದ್ದೀನಲ್ಲ, ಇಷ್ಟನ್ನು ನಾನು ಸಾಕ್ಷಿ ಸಮೇತ ಕೊಡ್ತೀನಿ. ಅವ್ರೇನಾದರೂ ಅದು ಕೊಡಲಿ ಅಂತ ಅಂದರೆ ಖಂಡಿತ ಕೊಡ್ತೀನಿ. ಅವರು ನೀವು ಹೇಳಿರಲಿ ಸರ್, ಬಾಜಿ ಕಟ್ಟಿದ್ರು ಮಂಜುನಾಥ್ ಗೆಲ್ತಾರೆ ಅಂತ 100% ತೋರಿಸ್ತೀನಿ. ದಾಖಲೆ ಇದೆ ಸರ್. 100% ಸರ್. ಇದೇ ಪಾಕಶಾಲೆ ಕುಂತ್ಕೊಂಡು ಕಟ್ಟವ್ರೆ ಸರ್, ತೋರಿಸ್ತೀನಿ. ನಾನು ಹೇಳಿದ್ರೆ ಸುಳ್ಳು ಹೇಳಕ್ಕೆ ಹೋಗಲ್ಲ ನಾನು ಎಲ್ಲವನ್ನೂ ತೋರಿಸ್ತೀನಿ. ಬಾಲಕೃಷ್ಣ ಎಲೆಕ್ಷನ್ ಮಾಡಲ್ಲ ಸರ್ ಇವರು, ಎಲ್ಲ ನಿಮಗೂ ಗೊತ್ತಲ್ಲ ಸರ್, ನಿಮಗೆಲ್ಲ ಗೊತ್ತು. ಎಲ್ಲ ನಮ್ಮ ಜೊತೆಲಿರೋ ಒಡನಾಡಿಗಳಿಂದ ಸ್ನೇಹಿತರುಗಳು ಎಲೆಕ್ಷನ್ ಮಾಡಲಿಲ್ಲ. ಇವರು ಬಂದು ಅಧಿಕಾರ ಮಾಡ್ತಾರೆ, ಅನುಭವಿಸ್ಲಿ ಸರ್, ಸಂತೋಷ, ಖುಷಿ ಪಡ್ತೀವಿ ನಾವು. ರಂಗಶಮಣ್ಣಗೆ ಒಂದು ಅಧಿಕಾರ ಕೊಟ್ಟು ಖುಷಿ ಪಡ್ತೀವಿ. ಬಂದರೆ ವಿಶ್ವಾಸ ತಗೊಂಡು ನಿಮಗೆ ನಾವು ಯಾವತ್ತೂ ದ್ವೇಷ ಬೆಳೆಸ್ಕೊಳೋಲ್ಲ. ಬಟ್ ಆದರೆ ನೀನು ತಂದಿಕ್ತೀಯಲ್ಲ ಅವ್ರ ಮೇಲೆ ಇವ್ರ ಮೇಲೆ ಅವ್ರ ಮೇಲೆ, ಅದನ್ನು ಫಸ್ಟ್ ಬಿಡು. ಯೋಜನಾ ಪ್ರಾಧಿಕಾರ ಹೊರಟಾಗಿದೆ ಅಂತ ಹೇಳ್ಬಿಟ್ಟು ಈಗ 100% ಅದನ್ನು 1 ವರ್ಷ ಆದಮೇಲೆ ಅವಧಿಗೆ ಬೇರೆ ಬೇರೆ ಅಂಚೆ ಕಾರ್ಯಕ್ರಮ ಐತಲ್ಲ, ಅಂಚೆ ಕಾರ್ಯಕ್ರಮ ಇರೋದ್ರೆ ಅದ್ರ ಬರ್ತಂತೆ ಇದೊಂದು ಕಾರ್ಯಕ್ರಮ ಈ ಕಡೆಯವ್ರು ಅಷ್ಟೇ. ಏನಾದರೂ ಮಾಡಿ ಹೆಂಗಂದ್ರೆ ಬಾಲಣ್ಣ ಬಿಟ್ಬಿಡ್ತಂತಾನ. ಅಯ್ಯೋ, ಬಾಲಣ್ಣನ ಬಗ್ಗೆ ಮಾತಾಡೋ ನಡಿಯೋಣ, ಯಾಕಣ್ಣ ಪ್ರೂಫ್ ಸಮೇತ ತೋರಿಸ್ತೀನಿ. ನಮ್ಮ ನಾಯಕರ ಬಗ್ಗೆ ಕುಂತ್ಕೊಂಡು ಕಾರಲ್ಲಿ ಕುಂತ್ಕೊಂಡು ಏನೇನು ಮಾತಾಡೋದಂತನ ಪ್ರೂಫ್ ಸಮೇತ ತೋರಿಸ್ತೀನಿ. ಏನೇನು ಮಾತಾಡೋದಂತನ ಖಂಡಿತ ಅದು ಅವ್ರಿಗೆ ಗೊತ್ತಾಯ್ತದೆ. ಸುರೇಶನ ಮೆಚ್ಬೇಕಾದ್ರೆ ನಾಯಕರು ಸ್ನೇಹಿತರೆ 2 ವರ್ಷದಿಂದ ಏನು ಮಾಡ್ತಿದ್ರು? ಮಾತಾಡ್ಬೋಯ್ತಲ್ಲ ಸರ್, ಯಾಕೆ ಮಾತಾಡಲಿಲ್ಲ? ಹಾಂ, ಅದು ಸುರೇಶ್ ಅಂತೂ ನಾವು ಪಾಪ 1 ರೂಪಾಯಿ ಕೆಲಸ ಹಾಕ್ಸೋಣಿಲ್ಲ ಸರ್. ನಾನು ಆತ್ಮಸಾಕ್ಷಿ 1 ರೂಪಾಯಿ ಕೆಲಸ ಮಾಡಿಲ್ಲ. 10 ವರ್ಷದಿಂದ ಸುರೇಶ್ ಅಂತ ಕೆಲಸ ಮಾಡೋದು ಕೋಟಿಗಟ್ಟಲೆ, ಒಂದು 25-30 ಕೋಟಿ ಕೆಲಸ ಮಾಡೋರೆ ಸುರೇಶ್ ಅಂತ 10 ವರ್ಷದಿಂದ. ಯಾಕಣ್ಣ ಮತ್ತೆ ಅವ್ರ ಬಗ್ಗೆ ಒಂದಿಷ್ಟು ಮಾತಾಡಲೇ ಇಲ್ಲ? ಇಷ್ಟು ಕೆಲಸ ಕೊಟ್ಟ ನನಗೆ. ನಾನು ಹೇಳಿದೆ ಇವತ್ತು ಆಸ್ಪತ್ರೆ ನಮ್ಮ ನಾಯಕರು ಆಸ್ಪತ್ರೆ ಡಿಸ್ಚಾರ್ಜ್ ಮಾಡಿಸಿದ್ರು, ಬಿಲ್ ಕೊಟ್ಟರು ಅಂತ ಹೇಳಿದ್ರಿ. ಡಿಸ್ಚಾರ್ಜ್ 2 ಒಂದಿಲ್ವಣ್ಣ? ಹೌದು, ಹೆಮ್ಮೆಯಿಂದ ಹೇಳ್ಕೊತೀನಿ, ಎದೆ ತೊಟ್ಟು ಹೇಳ್ಕೊತೀನಿ. ಬಾಲಣ್ಣ ನನಗೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತನ, ನನಗೆ ಕಷ್ಟ ಅಂತ ಸಹಾಯ ಮಾಡ್ತಾರೆ, ನಾನು ಎದೆ ತೊಡ್ಕೊತೀನಿ. ನೀನು ಯಾಕೆ ಕೇಳಿಲ್ಲ ಸರ್? ನಮ್ಮ MP ಸಾಬ್ರು ಇಷ್ಟು ಕೋಟಿ ಕೆಲಸ ಮಾಡಿದ್ದೀನಿ, ರಾಮನಗರದಲ್ಲಿ ಇಷ್ಟು ಕೋಟಿ ಕೆಲಸ ಮಾಡಿದ್ದೀನಿ, ಇದರಲ್ಲಿ ಇಷ್ಟು ಕೋಟಿ ಕೆಲಸ ಮಾಡಿದ್ದೀನಿ ಅಂತನ ಯಾವತ್ತಾರು ಹೇಳಿದ್ದೀರಾ ಸರ್?
ಹಾಂ ಯಾವತ್ತು ನೀವು ಪ್ರೆಸ್ ಮೀಟ್ ಮಾಡಿ ಹೇಳೋಣ ಸಿದ್ಲಿಂಗಣ್ಣ ರೂಪೇಶ ಹೇಳೋದ ಸರ್ ಯಾಕೆ ಹೇಳಲಿಲ್ಲ ನಿಮ್ಗೇನು ಹೇಳಿದ ಸರ್ ಸುದಿ ಅಣ್ಣ ನಿಮ್ಗೆ ಹೇಳಿರ್ಬೇಕು ನಾನು ಹೇಳಿದ ಸಿನಣ್ಣ ಯಾಕೆ ಹೇಳಲಿಲ್ಲ ಮೊದಲು ಒಬ್ಬ ನಾಯಕರು ಮಾಡಿದಂಥ ಕೆಲ್ಸಗಳನ್ನ ಹಂಚು ಜನಕ್ಕೆ ನಾನು ₹1 ಕೆಲಸ ಮಾಡಿಲ್ಲಪ್ಪ ನಾನು ನಮ್ಮೂರ್ದು 2.5 ಕೋಟಿ ಕೆಲಸ ಹಾಕೋರೆ ಆ ಕೆಲಸ ನಾನು ಮಾಡ್ತಾಯಿದ್ದೀನಿ ನೀನೇ ಮಾಡೋ ಒಂದು ಬಾಲಣ್ಣ ಮಾಡ್ತಾಯಿದ್ದೀನಿ ಇನ್ಯಾವ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾಯಿಲ್ಲ ನಾನು ನಮ್ಮ ಸ್ನೇಹಿತರುಗಳು ಮಾಡ್ತಾರೆ ಖುಷಿ ಪಡ್ತೀನಿ ಎಲ್ಲ ಒಂದು ಅಧಿಕಾರದಲ್ಲಿ ಅವ್ರಿಗೆ ಖುಷಿ ಪಡ್ತೀವಿ ಅಸೂಯೆ ಪಡೋ ಜನ ಅಲ್ಲ ನಾವು ಕೇಳಿ ಸರ್ ಏನೈತೆ ಅವತ್ತು ಮೊನ್ನೆ ಅದನ್ನ ಯಾಕೆ ಮಾತಾಡಲಿಲ್ಲ ಸರ್ ಮೊನ್ನೆ ಮಾತಾಡ್ಬೇಕಲ್ಲ ಸರ್ ಡ್ಯಾಮೇಜ್ ಮಾಡ್ತಾರೆ ಯಾರು ಸರ್ ಸುದೇಣ ಡ್ಯಾಮೇಜ್ ಮಾಡ್ತಾರೆ ಯಾರು ಹೆಸರು ಹಿಡ್ದು ಮಾತಾಡೋದು ಹೆಸರು ನಾನೇ ಗುರು ನಾನೇ ಕಿಂಗ್ಸ್ ಕ್ಲಬ್ಲಿ ಇದ್ದನು ನಾನೇ ಅಲ್ಲಿ ನೋಡಕ್ಕೆ ಬಂದಿದ್ದು ಅವ್ರ MLA ಮಾಜಿ MLA ಅವ್ರ MLA ನನಗೆ MLA ಅಲ್ಲ ಹಾಂ ನನಗಲ್ಲ ಗುರು ನನಗೆ ಒಬ್ಬನೇ MLA ಸೋಲಿ ಗೆಲ್ಲಿ ಒಬ್ಬನೇ MLA ಅದು ಬಾಲಕೃಷ್ಣ ಬಾಲಣ್ಣ ಏನೋ ಅವ್ರು ಹೇಳ್ತಿದ್ದ ಒಟ್ಟಾರೆ ಸಾರಾಂಶ 16 ವರ್ಷದಿಂದ ನೀವು ಕೆಲಸ ಮಾಡಿದ್ರಾ ಕೋಟಿಗಟ್ಟಲೆ ನೀವೇ ಕೆಲಸ ಮಾಡಿದ್ದೀರಾ ನೀವು ಯಾವತ್ತೂ ಶಂಕುಸ್ಥಾಪನೆ ಮಾಡಲಿಲ್ಲ ಯಾವತ್ತೂ ಉದ್ಘಾಟನೆ ಮಾಡಲಿಲ್ಲ 4 ಜನಕ್ಕೆ ಅದ್ರ ಬಗ್ಗೆ ಪಬ್ಲಿಸಿಟಿ ಕೊಡಲಿಲ್ಲ ಬೇರೆಯವ್ರು ಹೇಳಲಿಲ್ಲ ಅಂತ ಯಾಕೆ ಹೇಳ್ತೀರಾ ಫಸ್ಟ್ ನೀವು ಹೇಳಿ ನೀವು ಅವ್ರ ಹತ್ರ ಕೆಲಸ ಮಾಡಿರೋರು ನೀವು ಉಂಡ್ರೋರು ತಿಂದಿರೋರು ನೀವು ಫಸ್ಟ್ ಹೇಳಿ ಆಮೇಲೆ ಬೇರೆಯವ್ರು ಹೇಳ್ತಾರೆ ನಿಮ್ಮ ಭಾಗ ನೀವು ಕೆಲಸ ಸುರೇಶನ ಕೆಲಸ ಕೊಟ್ಟವ್ರೆ ನಿಮ್ಮ ಪಂಚಾಯತ್ ಅಭಿವೃದ್ಧಿ ಮಾಡೋರೆ ಅಂತ ನಿಮ್ಗೆ ಗಮನ ಬಿದ್ದಿದ್ರೆ ಜನಗಳು ತೋರಿಸಿದ್ರೆ ಜನ ಆಟೋಮೆಟಿಕ್ಕಾಗಿ ಓಟ್ ಹಾಕೋರು ಯಾಕೆ ಅವ್ರು JDS ಲೀಡ್ ಮಾಡೋರು ಅನ್ನೋ ಒಂದು ಸಾರಾಂಶದಲ್ಲಿ ಹೇಳ್ತಾವೆ ಗೊತ್ತಾಯ್ತಾ ಸರ್ ನೀವು ಹೇಳಿದ್ರೆ ಯಾಕೆ JDS ಕೊಡಾಕ್ತಿಲ್ಲ ಸರ್ JDS ಯಾಕೆ ಕೊಡಕ್ಕ ಸರ್ ನಿಮಗೆ ಗೊತ್ತಿರಲಿಲ್ಲ ಅವತ್ತು ಒಂದೇ ಪಕ್ಷ ಅಂದ್ರಲ್ಲ ನೀವು ಅದಕ್ಕೆ ಸರ್ ಒಂದೇ ಪಕ್ಷ ಅಲ್ಲ ಸರ್ ನೀವು ಹೇಳಿದ್ರಲ್ಲ ಸರ್ ನೀವು ಯಾಕೆ ಅಂತ ಕೇಳಕ್ ಹೋದಂಗೆ ಆಯ್ತಲ್ಲ ಸರ್ ನೀವು ಹೇಳಿದ್ರಲ್ಲ ಸರ್ ಸುದೇನ್ ಕೇಳಿದ್ರಲ್ಲ ಸರ್ ಡ್ಯಾಮೇಜ್ ಆಗಲ್ವಾ ಅಂತ ಸರ್ ಪಕ್ಷ ಅಂದಮೇಲೆ ಈಗ ಪಕ್ಷ ಅಂದಮೇಲೆ ತಾಯಿ ಸಮಾನ ಅವರು ಕಾಂಗ್ರೆಸ್ ಅಲ್ಲಿ ಇದ್ದವರು ಕಾಂಗ್ರೆಸ್ ಇಂದ ಮೂಲ ಕಾಂಗ್ರೆಸ್ ನಾವು JDS ಇಂದ ಬಾಲಣ್ಣ ಕಾಂಗ್ರೆಸ್ಸಿಗೆ ಬಂದಂಥವ್ರು ನಾವು ಆ ಪಾರ್ಟಿಗೆ ಹೋದ್ಮೇಲೆ ಪಕ್ಷನ ತಾಯಿ ಸಮಾನ ನಮ್ಮ ಸಂಸದರು ನಮ್ಮ ಈ ಜಿಲ್ಲೆಯ ಯಜಮಾನರು ಅದು ತಾಲೂಕಿನ ಯಜಮಾನರು ನಮ್ಮ ಯಜಮಾನರು ಬಾಲಣ್ಣ ಈ ಚಿಕ್ಕ ಯಜಮಾನರು ತಮ್ಮಜಣ್ಣ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಪಾರ್ಟಿಗೆ ಹೋದ್ಮೇಲೆ ದ್ರೋಹ ಬಗೆಯಲ್ಲ ಅವರು ಪಾರ್ಟಿ ಬಿಟ್ಟು ಬಾಲಣ್ಣ ಬಂದಾದ್ಮೇಲೂ ಸಹ ಪಕ್ಷಕ್ಕೆ ತಾಯಿಗಣ್ಣ ಕೆಲಸನ ಮಾಡ್ಯವ್ರಿ ಯಾರು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥವ್ರು ಅದನ್ನ ಅರ್ಥ ಮಾಡ್ಕೊಂಡ್ಬಾಳ್ಬೇಕು ಇದು ಪಕ್ಷ ಅಂದಮೇಲೆ ಇದು ಒಂದೇ ನಾವು ಎಲ್ಲಿದ್ದೀವಿ ಈಗ ಅಂತ ನೋಡಿ ಪರಿಜ್ಞಾನ ಇಟ್ಕೊಂಡು ಮಾತಾಡ್ಬೇಕಾಯಿತು ಅದನ್ನ ಮಾತಾಡೋಕ್ಕೆ ಅರ್ಹತೆ ಮೇಲೆ ಈ ಪ್ರೆಸ್ ಮೀಟ್ ಮಾಡಬಾರ್ದವ್ರು ಸಂಸದರು ಏನು ಕಾರ್ಯವೈಖರಿ ಮಾಡ್ಯವ್ರೆ ಅಂತ ನಮಗೆ ಗೊತ್ತು ಹೇಮಾವತಿ ವಿಚಾರಕ್ಕಾಗ್ಬೋದು ಮಾಗಡಿ ಅಭಿವೃದ್ಧಿಗಾಗಿರ್ಬೋದು ಎಲ್ಲ ಕಾರ್ಯಕರ್ತರಿಗೆ 10 ಲಕ್ಷ ಹಂಚಿಕೆ ಮಾಡಿರ್ಬೋದು ಆಗಿರ್ಬೋದು ಪ್ರಾಮಾಣಿಕವಾಗಿ ಶ್ರೀರಂಗ ಏತ ನೀರಾವರಿ ಆಗಿರ್ಬೋದು DK ಶಿವಕುಮಾರ್ ಆಗಿರ್ಬೋದು ಯಾವ ರೀತಿ ಕಾಳಜಿಯನ್ನು ವಹಿಸಿ ಇವು ಏನಾರ ಮಾಡಿ ಮುಂದಿನ ದಿವಸ ಇವತ್ತು ಸೋತಿದ್ರು ಮುಂದಿನ ದಿವಸ ಬಾಲಣ್ಣನ ಗೆಲ್ಸ್ಕೋಬೇಕು ಅಂತ ಅವರು ಶ್ರಮ ವಹಿಸಿ ಈ ಜಿಲ್ಲೆ ಯಜಮಾನ್ರವರು ಯಾಕೆ ಈ ಒಂದು ನಮ್ಮ ಗೌರವ ಕಾಪಾಡ್ಕೊಂಡ್ರೆ ನಾವು ಮುಂದಿನ ದಿವಸ ನಮ್ಮ ಮುಖ್ಯಮಂತ್ರಿನ ಏನು ಆಗ್ಬೋದು ನಮ್ಮ ಜಿಲ್ಲೆ ಫಸ್ಟ್ ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳಿ ಬಾಲಣ್ಣನ ಸರಿದೂಗಿಸ್ಕೊಂಡು ಇವತ್ತೇನು ಮಾಡ್ಕೊಂಡು ಹೋಗೋರೆ ಅದಕ್ಕೆ ನಾವು ಚಿರಋಣಿ ಆಗಿರ್ತೀವಿ ಅಂತ ಬಾಲಣ್ಣ ಇವತ್ತು ಅವ್ರ ಹಿಂದೆ ಬಿದ್ದವ್ರಿ ಹಂಗಾಗಿ ಈ ಮಾತಾಡಬೇಕಾದ್ರೆ ನೇರ ನುಡಿಲಿ ಮಾತಾಡಬೇಕು ಪಕ್ಷಾತೀತವಾಗಲ್ಲ ಪಕ್ಷದ ವಿಚಾರವಾಗಿರ್ಬೇಕು ಪಕ್ಷ ಕಟ್ಟೋದ್ರಲ್ಲಿ ಸಂಸದರು ಪ್ಲಸ್ ಶಿವಕುಮಾರ್ ಹೆಂಗೆ ಮಾಡ್ಯವರು ನಾವು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ಬಾಲಣ್ಣನ ಜೊತೆ ಬಾವುಟ ಇಟ್ಕೊಂಡು ನಿಂತಿದ್ದೀವಿ ಕಾಂಗ್ರೆಸ್ಗಾಗಿ ಅವರು ಯಾವ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಅವ್ರ ಹಿಂದೆ ಹೋಗಿ ನಿಂತಿದ್ದೀವಿ ಹಂಗಾಗಿ ಅದನ್ನು ನೋಡಿ ಕಲಿಬೇಕು ಹಂಗಾಗಿ ಪಕ್ಷ ದ್ರೋಹ ಮಾಡಬಾರ್ದು ತಾಯಿಗಣ್ಣನ ಕೆಲಸ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಪಕ್ಷ ಅಂದರೆ ತಾಯಿ ಇದ್ದಂಗೆ ಎತ್ತಾಯಿ ಲಾಡಿ ಬಿಚ್ಚ ಕೆಲಸ ಮಾಡಬಾರ್ದು ನೋಡಿ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕು ಅಂತ ನನ್ನ ಮನವಿ ಅಷ್ಟೇ ವೆಂಕಟರಮಣ ಈಗ ಧನಂಜಯನವರು ಕೆಂಚೇಗೌಡರು ಡೌ ಮಾಡ್ತಾರೆ ಸ್ಟಂಪ್ ಮಾಡ್ತಾರೆ ತಲೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಮ್ಮಲ್ಲೇ ತಂದಾಕ್ತವ್ರೆ ಈಗ ಏನಿಲ್ಲ ನಾವೆಲ್ಲ ಒಂದೇ ಮನೆ ಜನ ಅವ್ರು ಮಾತಾಡಬೇಕಾದ್ರೆ ಶಿವರಾಜ್ ಹೇಳ್ದಂಗೆ ಅರಿವಿಲ್ದಂಗೆ ದುರಾಂಕಾರಗಳು ಮಾತಾಡೋದು ಅವು ಆಡಬಾರ್ದು ನಾವು ಒಂದೇ ಮನೆ ಜನ ಆಗಿರೋದ್ರಿಂದನ ಏನ ಧನಂಜಯಂದಿರ್ಬೋದು ರಂಗಸ್ವಾಮಿದಿರ್ಬೋದು ಶಿವರಾಜಂದಿರ್ಬೋದು ಏನೇ ಇದ್ದರೂ ಬಾಲಣ್ಣ ಅಂತ ಹೇಳ್ಬೋದಾಗಿತ್ತು ಲಾಸ್ಟ್ ಕನ್ಕ್ಲೂಷನ್ ಕೊಡೋದು ಒಂದೇನು ಅಂತ ಅಂದರೆ ಈ ಅಪ್ಪ ಏನು ಸ್ಟೇಟ್ಮೆಂಟ್ ಕೊಟ್ಟವನೋ ಅದನ್ನು ವಾಪಸ್ ಮಾಡಿ
ಯಾಕೆ ವಾಪಸ್ ತಗೋಬೇಕು? ನೀನು ವಾಪಸ್ ತಗೋಬೇಡ, ಪ್ರೂವ್ ಮಾಡು. ಮಂಜಣ್ಣವರು 3.5 ಲಕ್ಷ ದುಡ್ಡು ಕೊಟ್ಟಿರೋದ ಪ್ರೂವ್ ಮಾಡು. ವಾಪಸ್ ತಗೊಳ್ಳೋದು ಬೇಡ, ನಿನ್ನೆ ನಾವು ಲೀಡ್ರ್ ಅನ್ಕೋತೀವಿ. ಇಲ್ವಾ? ಇದು ಕೈ ಮೀರಿ ಹೋಗತಿ ಮುಂಚಿತವಾಗಿ ನೀನು ಇದೇ ಮಾಮೂಲಿ ಏನು ಕುಂತ್ಕೊಂಡು ಶೋಕಿಯಾಗಿ ನೀವು ಸ್ಟೇಟ್ಮೆಂಟ್ ಕೊಟ್ಟರು, ಅದೇ ರೀತಿ ಶೋಕಿಲಾಲವಾಗಿ ಸ್ಟೇಟ್ಮೆಂಟ್ ವಾಪಸ್ ಕೊಟ್ಬಿಟ್ಟು ಮನೆಗೆ ಮುಂದಿನ ಅನಾಹುತಕ್ಕೆ ಕಾರಣ ಆಗಬಾರ್ದು. ಇಷ್ಟು ನನ್ನ ಅಭಿಪ್ರಾಯ. ಎಲ್ಲರೂ ಬರಂಗ್ ಕಾಡ್ರಪ್ಪ.